ಬೆಳಗಾವಿ ಕಾಂಗ್ರೆಸ್ ಕಚೇರಿ ಕಟ್ಟಡದ ಕಿಚ್ಚು. ಸಿಎಲ್ಪಿ ಸಭೆಯಲ್ಲಿ ಸಚಿವದ್ವಯರ ವಾಕ್ಸಮರ. ಡಿಕೆಶಿ ಎಂಟ್ರಿಗೆ ಸಾಹುಕಾರ್ ಸಿಡಿಬಿಡಿ. ಇದುವೇ ಚದುರಂಗದ ಮೊದಲ ಸ್ಟೋರಿ. ಬೆಳಗಾವಿ ಬೆಂಕಿ. ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿಯ ಪವರ್ ಬೇರೆ ಸ್ವರೂಪದಲ್ಲಿ ಇರುವಂಥದ್ದು. ಯಾಕಂದರೆ ಬೆಂಗಳೂರನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರುವಂತಹ ಜಿಲ್ಲೆ ಅಂತ ಹೇಳಿದರೆ ಅದು ಬೆಳಗಾವಿ. ಹೀಗಾಗಿ ಬೆಳಗಾವಿಗೆ ರಾಜಕೀಯದ ಶಕ್ತಿ ಜಾಸ್ತಿ ಇದೆ, ರಾಜಕೀಯದ ತೂಕವೂ ಕೂಡ ಜಾಸ್ತಿ ಇದೆ ಮತ್ತು ಬೆಳಗಾವಿಯ ರಾಜಕಾರಣದ ಮಾದರಿಯೂ ಕೂಡ ವಿಭಿನ್ನವಾಗಿರುವಂಥದ್ದು. ಇದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಹೋಗುವುದು. ಈಗ ಸೇರ್ಪಡೆಯಾಗ್ತಾ ಇರುವಂಥ ಉದಾಹರಣೆ ಇದೆಯಲ್ಲ, ಇದು ಮತ್ತೊಂದು ಮಗ್ಗಲಿನ ಕಡೆಗೆ ಕಾಂಗ್ರೆಸ್ ಸರ್ಕಾರವನ್ನು ಕೊಂಡೊಯ್ಯುವಂತೆ ಕಾಣ್ತಾ ಇದೆ. ಯಾವ ಸ್ವರೂಪದಲ್ಲಿ ಬೆಳಗಾವಿಯ ವಿಚಾರಕ್ಕಾಗಿ ಏನೇನು ನಡೆದಿದೆ ಅನ್ನುವಂಥ ಇತಿಹಾಸದಲ್ಲಿ ನೋಡ್ತಾ ಹೋದಾಗ ಅನೇಕ ಉದಾಹರಣೆಗಳು ಸಿಗ್ತವೆ. ಬೆಳಗಾವಿ ರಾಜಕಾರಣ ಕರ್ನಾಟಕದ ರಾಜಕಾರಣವನ್ನು ಅನೇಕ ಸಂದರ್ಭಗಳಲ್ಲಿ ನಿರ್ಣಯಿಸುವಂತಹ ಮಟ್ಟಕ್ಕೂ ಕೂಡ ತಲುಪಿರುವಂಥದ್ದು. ವಿಶೇಷವಾಗಿ ಜಾರಕಿಹೊಳಿ ಸಹೋದರರು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ನಂತರ ಅದಕ್ಕೆ ಬೇಕಾದಂಥ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ಅದು 2008-9ರಲ್ಲಿರ್ಬೋದು, ಅದು 2018-19ರಲ್ಲಿರ್ಬೋದು, ಈಗ 2025ರಲ್ಲೂ ಕೂಡ ಅಂಥದ್ದೇ ಸ್ವರೂಪದ ಅಸಮಾಧಾನಗಳು ಹೊಗೆಯಾಡೋದಕ್ಕೆ ಶುರುವಾಗಿದೆ. ಸಿಎಲ್ಪಿ ಸಭೆಯಲ್ಲಿ ವಾಗ್ಯುದ್ಧವನ್ನು ಬೆಳಗಾವಿ ರಾಜಕಾರಣ ಸೃಷ್ಟಿಸಿದೆ. ಕಾಂಗ್ರೆಸ್ ಮೋಸ್ಟ್ ಪವರ್ಫುಲ್ ಪಾರ್ಟಿಯಾಗಿ ಈ ಬಾರಿಯ ಚುನಾವಣೆಯಲ್ಲಿ, ಕಳೆದ ಬಾರಿಯ ಚುನಾವಣೆಯಲ್ಲಿ ಹೊರಹೊಮ್ಮಿ 138 ಸೀಟ್ಗಳನ್ನು ಈಗ ಪ್ರಸ್ತುತ ಹೊಂದಿರುವಂತಹ ಕಾಂಗ್ರೆಸ್ನ ಒಳಗಡೆ ಒಂದು ಕಾಂಗ್ರೆಸ್ ಕಚೇರಿ ನಿರ್ಮಾಣದ ಬಗ್ಗೆ ನಾಯಕರ ನಡುವೆ ಜಟಾಪಟಿ ನಡೀತಾ ಇದೆ. ಬೆಳಗಾವಿ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಅವರ ಎಂಟ್ರಿ ಬಗ್ಗೆ ದೂರು ಸಲ್ಲಿಕೆಯಾಗಿದೆ. ಸುತಾರಾಮ್ ಡಿಕೆ ಶಿವಕುಮಾರ್ ಅವರ ಎಂಟ್ರಿಯನ್ನು ಬೆಳಗಾವಿ ರಾಜಕಾರಣದಲ್ಲಿ ಬಯಸದೇ ಇರುವಂತಹ ನಾಯಕರ ಸಂಖ್ಯೆ ಜಾಸ್ತಿ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂತಹದ್ದು ಜಾರಕಿಹೊಳಿ ಕುಟುಂಬದ, ಜಾರಕಿಹೊಳಿ ಸಹೋದರರ ರಾಜಕಾರಣ. ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಈ ಬಗ್ಗೆ ಅಸಮಾಧಾನವನ್ನು ಹೊಂದಿದ್ದಾರೆ ಡಿಕೆ ಶಿವಕುಮಾರ್ ಅವರ ಎಂಟ್ರಿಯ ಬಗ್ಗೆ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಬಣ ಬಡಿದಾಟ ಬಹಳ ದೊಡ್ಡ ಮಟ್ಟಕ್ಕೆ ಸಾಗ್ತಿರುವಂಗೆ ಕಾಣ್ತಾ ಇದೆ. ಅದಕ್ಕೆ ಪೂರಕವಾದಂತಹ ಚರ್ಚೆ ಸಿಎಲ್ಪಿಯಲ್ಲೂ ಕೂಡ ನಡೆದಿದೆ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನಡೆದಿರುವಂಥದ್ದು. ಹಾಗಾದರೆ ಏನಿದು, ಯಾವ ಕಾರಣಕ್ಕಾಗಿ ಅನ್ನುವಂಥದ್ದನ್ನು ನಿಮಗೆ ಮೊದಲಿಗೆ ವಿವರಿಸುವಂತಹ ಕೆಲಸವನ್ನು ಮಾಡ್ತೀನಿ. ಬೆಳಗಾವಿ ನಿಜಕ್ಕೂ ಕೂಡ ರಾಜಕಾರಣದ ಬೆಂಕಿ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಸಿಎಲ್ಪಿ ಸಭೆಯನ್ನು ಮುಗಿಸ್ಕೊಂಡು ಹೋದ ನಂತರ ಅವರ ಕಾರು ಆಕ್ಸಿಡೆಂಟ್ ಆಗಿರುವಂಥದ್ದು ಇವತ್ತು ಬೆಳಗ್ಗೆ ಬೆಳಗಾವಿಯಲ್ಲಿ. ಆದರೆ ಇದು ಕಳೆದ ರಾತ್ರಿ ನಡೆದಿರುವಂತಹ ಬಣಬಡಿದಾಟ. ಬೆಳಗಾವಿ ಕಾಂಗ್ರೆಸ್ ಕಚೇರಿ ನಿರ್ಮಾಣ ಮಾಡಿದ್ದು ನಾನು ಅನ್ನುವಂತಹ ಕ್ಲೇಮ್ ಮಾಡಿಕೊಳ್ಳುವಂತಹ ಕೆಲಸ ಈಗ ಶುರುವಾಗಿದೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ಕಟ್ಟಿದ್ದು ನಾನು ಸಚಿವೆ ಆದಮೇಲೆ ಕಾಂಗ್ರೆಸ್ ಕಚೇರಿ ನಿರ್ಮಾಣ ಆಯಿತು ಅನ್ನುವಂಥದ್ದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಅಂತೇಳಿ ಸಿಎಲ್ಪಿ ಸಭೆಯಲ್ಲಿ ಈ ಮಾತುಗಳನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಕೊಂಡಿದ್ದಾರೆ. ನಾನು ಕಟ್ಟಿಸಿರೋದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಚೇರಿ ಅಂತ. ಹಿಂದೆ ಇವರು DCC ಅಧ್ಯಕ್ಷೆಯಾಗಿ ಕೂಡ ಕೆಲಸವನ್ನು ಮಾಡಿದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆದರೆ ಈಗ ಅವರು ಕ್ಲೇಮ್ ಮಾಡ್ಕೊಳ್ತಿದ್ದಾರೆ ಕಚೇರಿಯನ್ನು ಕಟ್ಟಿಸಿದ್ದೆ ನಾನು ಅನ್ನುವಂಥದ್ದನ್ನು, ನಾನು ಸಚಿವೆ ಆದಮೇಲೆ ಇದನ್ನು ಕಟ್ಟಿಸಿದ್ವಿ ಅಂತೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿನ ನಡುವೆ ಎದ್ದು ಸತೀಶ್ ಜಾರಕಿಹೊಳಿ ಅವರು ಆಕ್ಷೇಪವನ್ನು ಎತ್ತಿದ್ದಾರೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಉಸ್ತುವಾರಿ ಸಚಿವರು. ಅವರು ಸಹಜವಾಗಿಯೇ ಆಕ್ಷೇಪವನ್ನು ಎತ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಿಗೆ. ಎಲ್ಲರೂ ಒಟ್ಟಾಗಿದ್ದರಿಂದ ಕಾಂಗ್ರೆಸ್ ಕಚೇರಿಗೆ ಕಟ್ಟಡ ನಿರ್ಮಾಣ ಆಗಿದೆ. ಇದು ಯಾರೋ ಒಬ್ಬರು ಸಚಿವರಾದಂತಹ ಕಾರಣಕ್ಕಾಗಿ ಇರುವಂಥದ್ದಲ್ಲ. ಎಲ್ಲರೂ ಕೂಡ ಒಟ್ಟಾಗಿ ಇರೋದ್ರಿಂದಾಗಿ ಕಾಂಗ್ರೆಸ್ ಕಚೇರಿಗೆ ಕಟ್ಟಡ ನಿರ್ಮಾಣ ಆಗಿದೆ. ಈ ಕಟ್ಟಡವನ್ನು ನಿರ್ಮಾಣ ಮಾಡಿದರ ಕ್ರೆಡಿಟ್ ಕೇವಲ ಒಬ್ಬರು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಒಟ್ಟಾಗಿದ್ದರಿಂದಾಗಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. 5 ಕೋಟಿ ಮೌಲ್ಯದ ಜಾಗ 15 ಲಕ್ಷಕ್ಕೆ ಕೊಡಿಸಿದ್ದು ರಮೇಶ್ ಅನ್ನುವಂಥದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಹಿಂದೆನೇ ಈ 5 ಕೋಟಿ ಮೌಲ್ಯದ ಜಾಗವನ್ನು 15 ಲಕ್ಷಕ್ಕೆ ಕೊಡಿಸಿದ್ದು ರಮೇಶ್ ಅನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಅವರು ನೆನಪು ಮಾಡಿಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ಇದಕ್ಕೆ ಜಮೀನನ್ನು ಕೊಡಲಾಯಿತು, ಯಾವ ಸಂದರ್ಭದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಯಿತು ಅನ್ನೋಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿದ್ದಾಗ ಈ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಕೇವಲ 15 ಲಕ್ಷ ರೂಪಾಯಿಗೆ ಈ ಜಮೀನನ್ನು ಕೊಡಿಸಿರುವಂಥದ್ದು ರಮೇಶ್ ಜಾರಕಿಹೊಳಿ ಅಂತೇಳಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತನ್ನ ಸಹೋದರ ಹಾಲಿ ಬಿಜೆಪಿಯ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಹೆಸರನ್ನು
ಪ್ರಸ್ತಾಪ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅಂದರೆ ಅದರ ಇತಿಹಾಸವನ್ನು ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಅವತ್ತು ಕಾಂಗ್ರೆಸ್ನಲ್ಲಿದ್ದರು. ಅವರೇನು ಕಾಂಗ್ರೆಸ್ಗೆ ಫೇವರ್ ಮಾಡಿದ್ರು ಅಂತೇಳಿ ಅಲ್ಲ, ಕಾಂಗ್ರೆಸ್ನಲ್ಲಿ ಅವರು ಇದ್ದರು, ಕಾಂಗ್ರೆಸ್ನ ಶಾಸಕರಾಗಿ ನಾಯಕರಾಗಿ ಆ ಕೆಲಸವನ್ನು ಅವರು ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. ಸಹೋದರ ರಮೇಶ್ ಜಾರಕಿಹೊಳಿ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಕೂಡ ವೈಯಕ್ತಿಕವಾಗಿ ದೊಡ್ಡ ಮೊತ್ತವನ್ನು ಕೊಟ್ಟಿದ್ದೇನೆ ಈ ಕಟ್ಟಡವನ್ನು ಕಟ್ಟುವುದಕ್ಕೆ. ವೈಯಕ್ತಿಕವಾಗಿ ನಾನು ಕೂಡ ದೊಡ್ಡ ಮೊತ್ತವನ್ನು ಕೊಟ್ಟಿದ್ದೇನೆ. ಕೇವಲ ಯಾರೇ ಒಬ್ಬರು ಇದನ್ನು ಕ್ರೆಡಿಟ್ ತೆಗೆದುಕೊಳ್ಳುವಂಥದ್ದು ಅಲ್ಲ. ಈ ಕಟ್ಟಡವನ್ನು ಕಟ್ಟುವುದಕ್ಕೆ ನಾನು ಕೂಡ ಕೊಡುಗೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಅವರು ನೆನಪು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಯಾರೋ ಒಬ್ಬರಿಂದ ಕಟ್ಟಡ ನಿರ್ಮಾಣ ಅನ್ನುವಂಥದ್ದು ಸರಿಯಲ್ಲ ಅನ್ನುವ ನೇರವಾದಂತಹ ಮಾತುಗಳನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಯಾಕಂದರೆ ಒಂದು ಜಿಲ್ಲೆಯಲ್ಲಿ ಪಕ್ಷದ ಕಚೇರಿಯನ್ನು ಕಟ್ಟೋದಕ್ಕೆ ಕೇವಲ ಒಬ್ಬರು ಕಟ್ಟುತ್ತಾ ಕೂತ್ಕೊಂಡ್ರೆ ಅವರ ಮನೆ ಹತ್ರ ಎಲ್ಲರೂ ಕಟ್ಕೊಳ್ಬೇಕು ಹೊರತು, ಅಥವಾ ಸ್ವಂತ ಜಮೀನಲ್ಲಿ ಕಟ್ಕೊಂಡಿರ್ತಾರೆ ಹೊರತು, ಪಕ್ಷದ ಕಚೇರಿಯನ್ನು ಕಟ್ಟುವಾಗ ಸಹಜವಾಗಿಯೇ ಉಳಿದೆಲ್ಲ ನಾಯಕರುಗಳು ದೇಣಿಗೆಯನ್ನು ಕೊಟ್ಟೇ ಕೊಡ್ತಾರೆ. ಇದನ್ನು ಒಬ್ಬರೇ ಹೇಗೆ, ಒಬ್ಬರ ಮುಂದಾಳತ್ವದಲ್ಲಿ ನಡೀತು, ಓಕೆ ಫೈನ್. ಆದರೆ ನಾನು ಕಟ್ಟಿಸಿದ್ದೀನಿ, ನಾನು ಸಚಿವಾಲಯದ ಮೇಲೆ ಕಟ್ಟಿಸಿದ್ದೀನಿ ಅಂತ ಹೇಳಿದಾಗ ಅರ್ಥ ಏನಾಗುತ್ತೆ, ಸಂದೇಶ ಯಾವ ರೀತಿಯಲ್ಲಿ ರವಾನೆ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಯಾರೋ ಒಬ್ಬರಿಂದ ಕಟ್ಟಡ ನಿರ್ಮಾಣ ಅನ್ನುವಂಥದ್ದು ಸರಿಯಲ್ಲ ಅನ್ನುವಂತಹ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳ್ಕೊಂಡಿದ್ದಾರೆ. ಈ ಮೂಲಕವಾಗಿ ಬಣ ಬಡಿದಾಟ ನಡೆದಿದೆ. ನೀನಾ, ನಾನು ಕಟ್ಟಿಸಿರೋದ, ನೀವು ಕಟ್ಟಿಸಿದ್ದ ಅಂಥೇಳಿ. ಬೆಳಗಾವಿ ರಾಜಕಾರಣಕ್ಕೆ DCM DKಶಿ ಎಂಟ್ರಿ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಅವರಲ್ಲಿರುವಂಥದ್ದು ಆ ದೂರು ಬಹಳ ಗಂಭೀರವಾಗಿರತಕ್ಕಂತಹ ಆಪಾದನೆಗಳಿದ್ದಾವೆ ಇದರಲ್ಲಿ. ಯಾಕಂದರೆ DK ಶಿವಕುಮಾರ್ ಅವರ ವಿಚಾರದಲ್ಲಿ ಯಾವಾಗ ಸಮ್ಮಿಶ್ರ ಸರ್ಕಾರ ಕರ್ನಾಟಕದಲ್ಲಿತ್ತೋ ಆ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಅವರ ವಿಚಾರದಲ್ಲಿ ಇದೇ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವ್ರದ್ದು ಒಂದು ಭಾಗ, ಅದನ್ನು ಒಂದು ಪಕ್ಕದಲ್ಲಿ ಇಟ್ಟುಕೊಂಡು ನೋಡಿದರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಅವತ್ತು ಅಸಮಾಧಾನವನ್ನು ಹೊರಹಾಕಿದರು. ಅಲ್ಲಿಯ ಕೆಲವೊಂದು ರಾಜಕಾರಣದಲ್ಲಿ ಹಸ್ತಕ್ಷೇಪ ಆಗ್ತಾ ಇದೆ, ಹೊರಗಿನವರ ಅಗತ್ಯ ಇಲ್ಲ ನಮ್ಮ ಬೆಳಗಾವಿ ರಾಜಕಾರಣಕ್ಕೆ ಅನ್ನುವಂತಹ ಸಂದೇಶವನ್ನು ರವಾನಿಸುವಂತಹ ಕೆಲಸವನ್ನು ಸತೀಶ್ ಅವರು ಆಗಲೂ ಕೂಡ ಮಾಡಿದರು. ಬೆಳಗಾವಿ ರಾಜಕಾರಣಕ್ಕೆ DCM DK ಶಿವಕುಮಾರ್ ಅವರ ಎಂಟ್ರಿಗೆ ಅವರು ಗರಂ ಆಗಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ದೂರನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗೂ ಕೂಡ ನಾವು ಇದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಬೆಳಗಾವಿ ರಾಜಕಾರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಹಿಡಿತಾ ಇರಬೇಕು ಅಂತೇಳಿ. ಈಗ ಅವರವರ ರಾಜ್ಯದ ರಾಜಕಾರಣದಲ್ಲಿ ಎಲ್ಲರೂ ನಾಯಕತ್ವ ಅದೊಂದು ಭಾಗ, ಆದರೆ ಅವರವರ ಜಿಲ್ಲೆಗಳ ವಿಚಾರಗಳಿಗೆ ಬಂದಾಗ ಆ ಜಿಲ್ಲಾ ನಾಯಕರುಗಳ ಪ್ರಾಧಾನ್ಯತೆ ಮುಖ್ಯ ಆಗುತ್ತೆ. ಸಿದ್ದರಾಮಯ್ಯನವರು ಹೋಗಿ ಬೆಳಗಾವಿ ರಾಜಕಾರಣದಲ್ಲಿ ಎಲ್ಲ ನಂದೇ ನಡಿಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಸಿದ್ದರಾಮಯ್ಯನವ್ರಿಗೆ ಹೇಳ್ತಾರೆ ನೀವು ಮೈಸೂರಲ್ಲಿ ಹೋಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಇದು ರಾಜಕಾರಣದ ವಾಸ್ತವ, ಮತ್ತು ಆ ವಾಸ್ತವವನ್ನು ಅರಿತುಕೊಂಡೇ ತಮ್ಮ ಗೆರೆಗಳನ್ನು ಹೇಳ್ಕೊಂಡಿರ್ತಾರೆ. ಆದರೆ DK ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯನ್ನು ಬಿಟ್ಟು ಬೆಳಗಾವಿ ರಾಜಕಾರಣದಲ್ಲಿ ಮೂಗು ತೂರಿಸ್ತಾ ಇದ್ದಾರೆ ಅನ್ನುವಂಥದ್ದು ಜಾರಕಿಹೊಳಿಯವರ ಆಕ್ಷೇಪಕ್ಕೆ ಬಹಳ ಮುಖ್ಯ ಕಾರಣ. ಇಂಥದ್ದೇ ಆಕ್ಷೇಪವನ್ನು ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಎತ್ತಿದ್ದು ಕೂಡ ಇತ್ತು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ದೂರು ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಅತ್ಯಾಸಕ್ತಿ ತೋರಿಸ್ತಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅತ್ಯಾಸಕ್ತಿಯನ್ನು ತೋರುತ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ DK ಶಿವಕುಮಾರ್ ಅವರು ಅಂತೇಳಿ. ಹಿಂದೆ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಮಾತನ್ನು ಹೇಳಿದ್ರು. ಅವ್ರು ಯಾವುದೋ ಒಂದು ವಸ್ತುವನ್ನು ಕಳ್ಕೊಂಡಿದ್ದಾರೆ, ಅದಕ್ಕಾಗಿ ಭಾಳ ಏನೇನೋ ಮಾತಾಡ್ಕೊಂಡು ಓಡಾಡ್ತಿರ್ತಾರೆ ಅಂತ ಹೇಳ್ಕೊಂಡು ಸತೀಶ್ ಜಾರಕಿಹೊಳಿ ಅವರೇ ಒಂದು ಬಾರಿ ಹೇಳಿದ್ದು ಕೂಡ ಇದೆ ರಾಜಕಾರಣದಲ್ಲಿ. ಅಂದರೆ ಈ ರೀತಿಯಾದಂತಹ ಮಾತುಗಳನ್ನು ಹೇಳೋದ್ರ ಮೂಲಕವಾಗಿ ಏನು ನಡೀತಿದೆ ಅನ್ನುವಂಥದ್ದನ್ನು ಸೂಚ್ಯವಾಗಿ ತಿಳಿಸುವಂತಹ ಕೆಲಸವನ್ನು ಸತೀಶ್ ಅವರು ಮಾಡಿದ್ದಾರೆ. ಇದು ಸ್ಪಷ್ಟವಾದಂತಹ ಎಚ್ಚರಿಕೆಯ ಸಂದೇಶವೂ ಕೂಡ ಇದ್ದಂಗೆ ಕಾಣ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಅತ್ಯಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಅವರ ರಾಜಕಾರಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಇವರಿಗೆ ಭಾಳ ಫೇವರೇಬಲ್ ಆಗಿ ಇವರು ವರ್ತಿಸ್ತಾ ಇದ್ದಾರೆ. ನಾಯಕರಾದಂಥವರು ಪಕ್ಷದ ಒಳಗಡೆ ಇದ್ದಾಗ ಒಂದು ಬಣದ ಪರವಾಗಿ ಇರಬಾರದು. ಯಾಕಂದರೆ ಅದು ತಂದೆ ಸ್ಥಾನದಲ್ಲಿ ನಿಂತು ಮಾಡುವಂತಹ ಕೆಲಸ. ಅಲ್ಲಿ ಕುಳಿತಿರುವಂತಹ ವ್ಯಕ್ತಿ, ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿರುವಂತಹ ವ್ಯಕ್ತಿ ಎಲ್ಲರನ್ನು ಸಮಾನವಾಗಿ ನೋಡಬೇಕು. ಮುಖ್ಯಮಂತ್ರಿ ಆಗಿರುವಂತಹ ವ್ಯಕ್ತಿ ಎಲ್ಲರನ್ನು ಸಮಾನವಾಗಿ ನೋಡಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅಧಿಕಾರಿಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅನ್ನುವಂತಹ ದೂರನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ನಾನು ಉಸ್ತುವಾರಿ ಇದ್ದೀನಿ, ಆದರೆ ಅಧಿಕಾರಿಗಳ ಮೇಲೆ ಇವರು ಪ್ರಭಾವವನ್ನು ಬೀರ್ತಿದ್ದಾರೆ ಅಂತ ತಿಳ್ಕೊಂಡು. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ CT ರವಿ ಅವರ ಪ್ರಕರಣದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಬಹುತೇಕ ಉತ್ತರ ನನಗೇನು ಗೊತ್ತಿಲ್ಲ, ಇದರಲ್ಲಿ ಏನು ನಡೆದಿದೆ ಅನ್ನೋಂಥದ್ದು ಗೊತ್ತಿಲ್ಲ ಅನ್ನುವಂತಹ ದಾಟಿಯಲ್ಲೇ ಮಾತನಾಡಿದಿರೋ ಹೊರತು ಎಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಅವರ ಪರವಾಗಿ ಬಹಳ ದೊಡ್ಡದಾಗಿ ಮಾತಾಡೋದಕ್ಕೆ ಹೋಗಲಿಲ್ಲ ಅವರು. ಯಾಕಂದರೆ ವಾಸ್ತವ ಏನಿದೆ, ಬೆಳಗಾವಿಯ ರಾಜಕಾರಣ ಏನಿದೆ ಅನ್ನೋಂಥದ್ದು ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಬೆಳಗಾವಿ ರಾಜಕಾರಣದಲ್ಲಿ ಯಾರು ಏನೆಲ್ಲ ಮಾಡ್ತಿದ್ದಾರೆ ಅನ್ನೋಂಥದ್ದು ಕೂಡ ಅವರು ಹೇಳ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದರೆ ನಾವು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ನೋಡಿ, ಇದು ಅತ್ಯಂತ ನಿರ್ಣಾಯಕವಾಗಿರುವಂತಹ ಸಂದೇಶವನ್ನು ಬಹಳ ನಿರ್ಣಾಯಕವಾಗಿದ್ದಂತಹ CLP ಸಭೆಯಲ್ಲಿನೇ ಅವರು ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಮುಂದುವರೆದರೆ
ನಾವು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ನಾವು ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳುವ ಕೆಲಸ ಮಾಡಬೇಕಾಗತ್ತೆ ಅನ್ನುವ ಸಂದೇಶವನ್ನು ನೋಡಿ. ಯಾವುದನ್ನು ಸಂಪೂರ್ಣವಾಗಿ ಪಕ್ಷದ ಒಳಗಡೆ ಆಂತರಿಕ ಶಿಸ್ತು, ಬಹಿರಂಗ ಶಿಸ್ತು, ಆಂತರಿಕ ಭಿನ್ನಮತದ ಶಮನ, ಬಹಿರಂಗ ಭಿನ್ನಮತದ ಶಮನ, ಎಲ್ಲ ಶಮನಗಳಿಗಾಗಿ ಬಂದಿದ್ರಲ್ಲ, ಅವರ ಎದುರುಗಡೆಗೆ ಹೇಳಿದ್ದಾರೆ ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಬೇಕಂತ ಹೇಳಿದರೆ ನಾವು ಕೂಡ ಅದಕ್ಕೆ ಬೇಕಾದಂಥ ಕೆಲಸ ಮಾಡಬೇಕಾಗತ್ತೆ. ನೀವು ಹೆಂಗೆ ಅರ್ಥ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅನ್ನೋಂಥ ಧಾಟಿಯಲ್ಲಿನೇ ಈ ದೂರು ಸಲ್ಲಿಕೆ ಆಗಿದೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಆಗಿದ್ದರೂ ಕೂಡ ಇಲ್ಲಿ ಪ್ರಭಾವ ಬೀರ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೇನೆ, ಆದರೆ ಅವರು ಪ್ರಭಾವವನ್ನು ಬೀರ್ತಾ ಇದ್ದಾರೆ, ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಸಂದೇಶವನ್ನು ಸತೀಶ್ ಜಾರಕಿಹೊಳಿ ಅವರು ರವಾನೆ ಮಾಡಿದ್ದಾರೆ. ಸಿ.ಟಿ. ರವಿ ಕೇಸ್ನಲ್ಲೂ ಕೂಡ ಅಧಿಕಾರಿಗಳ ದುರುಪಯೋಗ ಮಾಡಿಕೊಳ್ಳಲಾಯಿತು. ಅಧಿಕಾರದ ದುರುಪಯೋಗ, ಅಧಿಕಾರಿಗಳ ದುರುಪಯೋಗ ಎರಡೂ ಕೂಡ ಏಕಕಾಲದಲ್ಲಿ ನಡೆದಿದೆ ಸಿ.ಟಿ. ರವಿಯವರ ಪ್ರಕರಣದಲ್ಲಿ. ಆ ಕೇಸನ್ನು ಹ್ಯಾಂಡಲ್ ಮಾಡುವಂತಹ ರೀತಿಯೂ ಕೂಡ ಸಮರ್ಪಕವಾಗಿ ಇರಲಿಲ್ಲ ಅಂತ ಹೇಳಿ ಇಲ್ಲಿ ಅಧಿಕಾರಿಗಳ ದುರುಪಯೋಗ ಆಗಿದೆ. ಗಾಂಧಿ ಭಾರತ ಕಾರ್ಯಕ್ರಮದಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಗಾಂಧಿ ಭಾರತ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಮಾಡಿಸ್ತಾ ಇದ್ದಾರೆ. ಬೆಳಗಾವಿ ನನ್ನ ಉಸ್ತುವಾರಿ ಜಿಲ್ಲೆ, ಆದರೆ ಅಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ನಮ್ಮ ಊರಿನಲ್ಲಿ ನಮಗೆ ಗೌರವ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಏನು ಕತೆ ಅಂತ ಕೇಳ್ತಿದ್ದಾರೆ ಅವರು. ಹೀಗೆ ಸತೀಶ್ ಜಾರಕಿಹೊಳಿ ಅವರು ಅತ್ಯಂತ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮುಂದುವರೆದು ಸರ್ಕಾರಕ್ಕೆ ಬೆಳಗಾವಿ ಕಂಟಕ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಯಾವಾಗ ಸತೀಶ್ ಜಾರಕಿಹೊಳಿ ಅವರಿಂದ CLP ಸಭೆಯಲ್ಲಿ ಅಸಮಾಧಾನ ವ್ಯಕ್ತವಾಯಿತು, ಯಾವಾಗ ಸತೀಶ್ ಜಾರಕಿಹೊಳಿ ಅವರಿಂದ DK ಶಿವಕುಮಾರ್ ಅವರ ವಿರುದ್ಧ ದೂರು ಸಲ್ಲಿಕೆ ಆಯಿತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಬಹಳ ಕುತೂಹಲದಿಂದ ನೋಡ್ತಾ ಇದೆ. ಯಾಕೆಂದರೆ ಬೆಳಗಾವಿ ರಾಜಕಾರಣ ಜಟಾಪಟಿ ಸರ್ಕಾರಕ್ಕೆ ಸಂಕಟವನ್ನು ತರುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಮತ್ತು ಈ ಪ್ರಶ್ನೆಯನ್ನು BJPಯವರು ಕೇಳ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಸಂಕಟ ಕಾದಿದೆ ಅಂತೇಳಿ, ಸಂಕಷ್ಟ ಕಾದಿದೆ ಅಂತೇಳಿ, ಬೆಳಗಾವಿ ಪಾಲಿಟಿಕ್ಸ್ನಿಂದ ಈ ಸರ್ಕಾರ ಹೋಗುತ್ತೆ ಅಂತೇಳಿ ಅಶೋಕ್ ಅವರು ಭವಿಷ್ಯ ನುಡಿದಿದ್ದಾರೆ. ಅಶೋಕ್ ಅವರ ಭವಿಷ್ಯ ಯಾವ ಸ್ವರೂಪದಲ್ಲಿ ನಿಜವಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಮ್ಯಾಟರ್ ಬಹಳ ಸೀರಿಯಸ್ ಆಗಿದೆ ಅನ್ನೋಂಥದ್ದು ಸ್ಪಷ್ಟವಾಗ್ತಾ ಇದೆ. ಈ ಹಿಂದೆಯೂ ಕೂಡ ಬೆಳಗಾವಿ ರಾಜಕಾರಣದಿಂದ ಸರ್ಕಾರ ಪತನ ಆಗಿದೆ ಅನ್ನುವಂತಹ ಇತಿಹಾಸವನ್ನು ಕೆದಕಿದ್ದಾರೆ. ಈ ಹಿಂದೆಯೂ ಕೂಡ ಬೆಳಗಾವಿ ರಾಜಕಾರಣದಿಂದ ಸರ್ಕಾರ ಪತನ ಆಗಿತ್ತು ಅಂತೇಳಿ ಒಂದು ಬ್ಯಾಂಕ್ನ ಎಲೆಕ್ಷನ್ನಿಂದ ಶುರುವಾದಂತಹ ಫೈಟ್ ಮುಂದೆ ಮೈತ್ರಿ ಸರ್ಕಾರವನ್ನು ಉರುಳಿಸೋದ್ರವರೆಗೂ ಕೂಡ ಬೆಳೆದಿರುವಂಥದ್ದು ಇತಿಹಾಸ, ಕರ್ನಾಟಕದ ರಾಜಕೀಯದ ಇತಿಹಾಸ. ಹೀಗಾಗಿ ಬೆಳಗಾವಿ ರಾಜಕಾರಣ ಮೈತ್ರಿ ಸರ್ಕಾರ ಪತನವನ್ನು ಮಾಡಿದ್ದನ್ನು ಉಲ್ಲೇಖಿಸಿದ್ದಾರೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು. ಯಾಕಂದರೆ ಅವರು ಪ್ರತಿಪಕ್ಷದಲ್ಲಿದ್ದಾರೆ, ಅವರು ಈ ಭವಿಷ್ಯವನ್ನು ಹೇಳಲೇಬೇಕಾಗತ್ತೆ. ಅವರು ಹೇಳ್ತಾ ಇದ್ದಾರೆ ಏನಾಗಿತ್ತು ಹಿಂದೆ ಅಂತ ಹೇಳುವಂಥದ್ದು ಕೂಡ ಹೇಳಿದ್ದಾರೆ. ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಒಂದು ರೀತಿಯಾಗಿ ಅವರನ್ನು ಏಕಾಂಗಿ ಮಾಡುವಂತಹ ಕೆಲಸವನ್ನು ಮಾಡಿದರು. ಏಕಾಂಗಿ ಆಗೋಗ್ಬಿಟ್ರು, ಅವ್ರ ಜೊತೆ ಯಾರೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮಾಡಿದರು. ಆದರೆ ಅದರ ಪರಿಣಾಮ ಅದು ನಡೆದಂಥದ್ದು ಅಂತಿಮವಾಗಿ ಮೈತ್ರಿ ಸರ್ಕಾರದ ಪತನದವರೆಗೆ ನಡೀತು. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಕಿತ್ತಾಟ ಈಗ ಜೋರಾಗಿದೆ ಅನ್ನುವಂಥದ್ದನ್ನು BJP ನಾಯಕ ಅಶೋಕ್ ಅವರು ಎತ್ತಿ ತೋರಿಸಿದ್ದಾರೆ. ಮತ್ತು ಇದರಿಂದಾಗಿ ಸರ್ಕಾರಕ್ಕೆ ಕಂಟಕ ಇದೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ನಿಂದ ರಾಜ್ಯ ಸರ್ಕಾರದ ಪತನ ನಿಶ್ಚಿತ ಅನ್ನೋದನ್ನು ಹೇಳ್ತಿದ್ದಾರೆ. ಬೆಳಗಾವಿ ರಾಜಕಾರಣ ಸಹಜವಾಗಿದೆ, ಕರ್ನಾಟಕದಲ್ಲಿ ಅನೇಕ ಸಮಸ್ಯೆಗಳನ್ನು, ಅನೇಕ ಸ್ವರೂಪದಲ್ಲಿ ಬದಲಾವಣೆಗಳಿಗೆ ಕಾರಣ ಆಗಿರುವಂಥ ಇತಿಹಾಸ ಇದೆ. ಇದರ ಆಧಾರದ ಮೇಲೇ ಅಶೋಕ್ ಅವರು ಮಾತನಾಡಿದ್ದಾರೆ, ತೋರಿಸ್ತೀನಿ. ಸುಮಾರು ಹೇಳಿದ ನೆಕ್ಸ್ಟು ನಾವೇ ಬರ್ತೀರಿ ಅಂತ. ನೆಕ್ಸ್ಟು ಅವರೇ ಬರಂಗಿದ್ರೆ ಈಗ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ ಸ್ವಾಮಿ? ಕಿತ್ತಾಡಬೇಡಿ, ಬಿಟ್ಬಿಡಿ. ನೆಕ್ಸ್ಟು ನೀವೇ ಬರಂಗಿದ್ರೆ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ? ಒಡೆದಾಡ್ತಾ ಇದ್ದೀರಲ್ಲ. ನನಗೇನು ಭಯ ಅಂತ ಹೇಳಿದ್ರೆ CM ಕುರ್ಚಿಯಲ್ಲಿ ಕಾಲುಗಳೆಲ್ಲ ಕಿತ್ತಾಕ್ಬಿಡ್ತಿರೋ ಅಂತ. ಇರೋ 4 ಕಾಲು, ಆ 4 ಕಾಲುನು ಸಿದ್ದರಾಮಯ್ಯ ಒಂದ್ ಕಡೆ, DK ಒಂದ್ ಕಡೆ, ಪರಮೇಶ್ವರ್ ಒಂದ್ ಕಡೆ, ಜಾರಕಿಹೊಳಿ ಕಡೆ 4 ಕಾಲು ಎಳೆದ್ರೆ ಆ CM ಕುರ್ಚಿ ಕಾಲುಗಳು ಹೊರಟೋಗ್ತತೆ. ಮುಂದೆ ಬರೋ ಸರ್ಕಾರಕ್ಕೆ ಆ ಕುರ್ಚಿ ಮಾಡಿಸೋದೇ ದೊಡ್ಡ ಸಮಸ್ಯೆ ಆಗೋತತೆ. ಮೈತ್ರಿ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದನೇ. ಈ ಕಾಂಗ್ರೆಸ್ ಸರ್ಕಾರನು ಬೆಳಗಾವಿಯಿಂದನೇ ಮುಳುಗಿ ಸರ್ವನಾಶ ಆಗಿ ಹೊರಟೋತತೆ. ಹೀಗೆ ಒಂದು ಕಡೆಯಲ್ಲಿ ಪ್ರತಿಪಕ್ಷ ನಾಯಕರು ಭವಿಷ್ಯವನ್ನು ನುಡಿತಾ ಇದ್ದಾರೆ, ಇತಿಹಾಸವನ್ನು ಕೆದಕ್ತಾ ಇದ್ದಾರೆ. ಇದರ ನಡುವೆ ಮುಖ್ಯಮಂತ್ರಿ ಹಾಗೂ ಸತೀಶ್ ಜಾರಕಿಹೊಳಿ ಅವರು ಸಮಾಲೋಚನೆಯನ್ನು ನಡೆಸಿದ್ದಾರೆ. CLPಯ ನಂತರವೂ ಕೂಡ ಈ ಸಮಾಲೋಚನೆ ನಡೆದಿದೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಅವರು ಬೇಸರವನ್ನು ಹೊರಹಾಕಿದ್ದಾರೆ.
ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಸತೀಶ್ ಜಾರಕಿಹೊಳಿ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಏನೇನು ಕತೆ ನಡೀತಿದೆ ಅನ್ನೋಂಥನ್ನು ವಿವರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಭೇಟಿಯಾದಾಗ ಇವೆಲ್ಲವನ್ನು ಕೂಡ ವಿವರಿಸೋದಕ್ಕೆ ಆಗಿರೋದಿಲ್ಲ. ಆದರೆ ಯಾವಾಗ ಈ ವಿಚಾರ ಹೊರಗಡೆ ಬರುತ್ತಲ್ಲ, ಅದಾದ ನಂತರ ಆ ವಿಷಯವನ್ನು ನಾನು ಯಾಕೆ ಮಾತಾಡದೆ, ಏನಾಗ್ತಿದೆ ಅನ್ನೋಂಥದ್ದನ್ನು ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. 1 ಗಂಟೆ ಕಾಲ ಉಭಯ ನಾಯಕರು ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಸಿಎಂ ಅವರ ಮನೆಯಲ್ಲಿ ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಲಾಗಿದೆ. ಭಾಳಷ್ಟು ವಿಷಯಗಳ ವಿನಿಮಯವನ್ನು ಕೂಡ ಮಾಡಿಕೊಂಡಿದ್ದಾರೆ. ಏನು ನಡೀತಿದೆ ಅನ್ನೋದ್ರ ಬಗ್ಗೆ, ವಿಶೇಷವಾಗಿ ಬೆಳಗಾವಿ ರಾಜಕಾರಣಕ್ಕೆ ಡಿಕೆಶಿ ಪ್ರಭಾವದ ಬಗ್ಗೆ ಅಸಮಾಧಾನವನ್ನು ಸತೀಶ್ ಜಾರಕಿಹೊಳಿ ಅವರು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕಾಗಿ ಕೂಡ ಬೆಳಗಾವಿ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಭಾವವನ್ನು ಬಳಕೆ ಮಾಡುವಂಥನ್ನು ನಿಲ್ಲಿಸಬೇಕು. ಅದನ್ನು ಪಕ್ಷದ ಅಧ್ಯಕ್ಷರಾಗಿ ಅವರು ಮಾಡ್ತಾ ಇರುವಂಥದ್ದಿರ್ಬೋದು, ಉಪಮುಖ್ಯಮಂತ್ರಿಯಾಗಿ ಮಾಡ್ತಂಥದ್ದಿರ್ಬೋದು, ಅಥವಾ ತನ್ನ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸ ಇರ್ಬೋದು, ಇದು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತೇಳಿ ಸುರ್ಜೇವಾಲಾ ಎದುರು ನನ್ನ ಮೇಲೆ ಗೂಬೆ ಕೂರಿಸುವಂತಹ ಯತ್ನವನ್ನು ಕೂಡ ಮಾಡಿದ್ದಾರೆ. ಇವರೆಲ್ಲರೂ ಸೇರಿಕೊಂಡು ಅಲ್ಲಿ ಕಾಂಗ್ರೆಸ್ ಕಚೇರಿ ಕಟ್ಟಿದ್ದು ನಾನು ಅಂತ ಹೇಳುವಂಥದ್ರ ಮೂಲಕವಾಗಿ ನಾನು ಏನೂ ಕೆಲಸಕ್ಕೆ ಬರದವನು ಅನ್ನುವಂಥ ರೀತಿಯಲ್ಲಿ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಇವರು ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಇದ್ದಾಗ ಜಾಗ ಖರೀದಿ ಮಾಡಿರುವಂಥದ್ದು ಇತಿಹಾಸ. ಆ ಕಚೇರಿಗೆ ಬೇಕಾದಂತಹ ಜಾಗ ಖರೀದಿ ಮಾಡಿರುವಂಥದ್ದು ರಮೇಶ್ ಜಾರಕಿಹೊಳಿ ಇದ್ದಾಗ, ಕಾಂಗ್ರೆಸ್ನಲ್ಲಿದ್ದಾಗ. ದೆಹಲಿಗೆ ಹೋದಾಗ ರಾಹುಲ್ ಹಾಗೂ ಖರ್ಗೆ ಅವರ ಗಮನಕ್ಕೂ ಕೂಡ ಈ ವಿಚಾರವನ್ನು ನೀವು ತರಬೇಕು ಅಂತ ಹೇಳಿ ಮುಖ್ಯಮಂತ್ರಿಯವರಿಗೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಈ ರೀತಿಯಾಗಿ ರಾಜಕಾರಣವನ್ನು ಮಾಡ್ತಾ ಹೋದರೆ ಆಗೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಸತೀಶ್ ಅವರನ್ನ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ಮಾಡಿದ್ದಾರೆ. ನೀವು ಯಾವುದೋ ಕಾರಣಕ್ಕೂ ಕೂಡ ಇದನ್ನು ತುಂಬ ತಲೆ ಕೆಡಿಸ್ಕೊಳ್ಬೇಡಿ, ಇದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನೋಂಥ ರೀತಿಯಲ್ಲಿ ಮುಖ್ಯಮಂತ್ರಿಯವರ ಕಡೆಯಿಂದಲೂ ಕೂಡ ಭರವಸೆ ಸಿಕ್ಕಿದೆ. ಸಮಾಧಾನ ಮಾಡುವಂತಹ ಕೆಲಸವನ್ನು ಮುಖ್ಯಮಂತ್ರಿಯವರು ಮಾಡಿದ್ದಾರೆ. ಆದರೆ ಬೆಳಗಾವಿ ರಾಜಕಾರಣದಲ್ಲಿ ಹತ್ಕೊಂಡಿರುವಂತಹ ಬೆಂಕಿ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿ ಆರುವಂಥ ಲಕ್ಷಣ ಅಲ್ಲ. ಯಾಕೆಂದರೆ ಒಂದು ಕಡೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ. ಮಾತನಾಡುವಾಗ ಸತೀಶ್ ಅಣ್ಣ ಜಾರಕಿಹೊಳಿ ಅಂತ ಹೇಳಿದರೂ ಕೂಡ ರಾಜಕಾರಣದ ಪಟ್ಟುಗಳನ್ನು ಹಾಕುವಂತಹ ಸಂದರ್ಭ ಬಂದಾಗ ಅವರೂ ತಮ್ಮ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಹೀಗಾಗಿಯೇ ಬೆಳಗಾವಿ ರಾಜಕಾರಣದಲ್ಲಿ ಹತ್ತಿಕೊಂಡಿರುವಂತಹ ಬೆಂಕಿ ಮುಂದೆ ಯಾರನ್ನ ಯಾವ ಸ್ವರೂಪದಲ್ಲಿ ಸುಡುತ್ತೆ ಅನ್ನೋಂಥದ್ದನ್ನು ನೋಡಬೇಕು. ಅದಕ್ಕೂ ಮುಂಚಿತವಾಗಿ ಅದು ಶಮನವಾಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಅದು ಬೇಕಿದ್ರೆ ಇನ್ನಷ್ಟು ದಿವಸಗಳ ಕಾಲ ತನ್ನ ಕಾವನ್ನು ಉಳಿಸ್ಕೊಂಡು ಅವಕಾಶಕ್ಕಾಗಿ ಕಾದಿರುತ್ತೆ ಹೊರತು ಬೆಳಗಾವಿ ರಾಜಕಾರಣದಲ್ಲಿ ಅಷ್ಟು ಸುಲಭವಾಗಿ ಶತ್ರುಗಳು ಮಿತ್ರರಾಗುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಇನ್ನು ಚದುರಂಗದ 2ನೇ ಸುದ್ದಿ ಕಡೆಗೆ ಹೋಗೋಣ. ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಸಿಎಂ ಕನಸು ಅಪ್ಪನಂತೆ ಸವಾಲು ಮೆಟ್ಟಿ ನಿಲ್ಲುವ ಮಾತು. ಪರೋಕ್ಷವಾಗಿ ಮುಖ್ಯಮಂತ್ರಿ ಕನಸು ಬಿಚ್ಚಿಟ್ಟ ವಿಜೇಂದ್ರ. ಇದುವೇ ಚದುರಂಗದ 2ನೇ ಸ್ಟೋರಿ, ವಿಜಯ ಸಂದೇಶ. ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದಲ್ಲಿಲ್ಲೂ ಕೂಡ ಅವರ ಸಮಸ್ಯೆ, ಅವರ ಸವಾಲುಗಳೆಲ್ಲವೂ ಕೂಡ ಪಕ್ಷದ ನಾಯಕರುಗಳನ್ನು ಸಮಾಧಾನ ಪಡಿಸೋದ್ರಲ್ಲೇ ಆಗೋಗಿದೆ. ಎಲ್ಲರನ್ನು ಕೂಡ ಜೊತೆ ಸೇರಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಅಧ್ಯಕ್ಷರಾಗಿಯೇ ವಿಜೇಂದ್ರ ಅವರು ಮುಂದುವರೆದಿದ್ದಾರೆ. ಇದರ ಸಿಂಪ್ಟಮ್ಸ್ ಆರಂಭ ಆಗಿರುವಂಥದ್ದು ನಳಿನ್ ಕುಮಾರ್ ಕಟೀಲ್ ಅವರ ಅವಧಿಯಲ್ಲಾದರೂ ಕೂಡ ಅದು ಹಾಗೆಯೇ ಮುಂದುವರೆದು ಹೋಗಿದೆ. ಈಗ ಇಂತಹ ಸಂದರ್ಭದಲ್ಲಿಯೇ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗುವಂತಹ ಕನಸನ್ನು ಬಿಚ್ಚಿಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಕನಸನ್ನು BY ವಿಜೇಂದ್ರ ಅವರು ಬಿಚ್ಚಿಟ್ಟಿದ್ದಾರೆ. ಈ ಮೂಲಕ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವುದರ ಕಡೆಗೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಂದೆಯಂತೆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗುರು ಸಿದ್ದರಾಮೇಶ್ವರ ಜಯಂತಿಯಲ್ಲಿ ವಿರೋಧಿಗಳಿಗೆ ಚಾಟಿ ಬೀಸುವಂತಹ ಕೆಲಸವನ್ನು ಮತ್ತು ತನ್ನ ಸಮುದಾಯದ ವಿಶ್ವಾಸವನ್ನು ಗಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಏಕಕಾಲದಲ್ಲಿ ವಿಜೇಂದ್ರ ಅವರು ಮಾಡಿದ್ದಾರೆ. ಬಹುಶಃ ತನ್ನ ಸಮುದಾಯದ ಕಾರ್ಯಕ್ರಮದಲ್ಲಿ, ತನ್ನ ಸಮುದಾಯದ ಜನರು ಹೆಚ್ಚಿರುವಂತಹ ಕಾರ್ಯಕ್ರಮದಲ್ಲಿ ಇಂತಹ ಮಾತನ್ನು ಇದೇ ಮೊದಲ ಬಾರಿಗೆ ವಿಜೇಂದ್ರ ಅವರು BJPಯ ರಾಜ್ಯಾಧ್ಯಕ್ಷರಾದ ನಂತರ ಆಡಿದ್ದಾರೆ. ಆ ಮೂಲಕ ಸಮುದಾಯದ ಬೆಂಬಲವನ್ನು ತನ್ನ ಕಡೆಗೆ ತೆಗೆದುಕೊಳ್ಳುವಂಥದ್ದು, ಜೊತೆಗೇ ಎದುರಾಳಿಗಳನ್ನು, ಪಕ್ಷದ ಒಳಗಡೆ ಇರತಕ್ಕಂತಹ ವಿರೋಧಿಗಳು ಯಾರಿದ್ದಾರಲ್ಲ ಅವರ ಮೇಲೆ ಚಾಟಿ ಬೀಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಪ್ಪನಂತೆ ನಾನು ಅಂತ ಹೇಳ್ತಾ ಇದ್ದಾರೆ ವಿಜೇಂದ್ರ. ಹೇಗೆ ಅಂತ ನಿಮಗೆ ವಿವರಿಸ್ತೇನೆ. ಅಪ್ಪನಂತೆ ನಾನು ಅಂತ ಅವರು ಹೇಳ್ಕೊಳ್ಳುವಂಥದ್ದು ಹೇಗೆ ಅಂದರೆ, ರಾಜಕೀಯ ಕಾರಣಕ್ಕಾಗಿ ಸಮಾಜವನ್ನು ಒಡೆಯುವ ಕೆಲಸ ಆಗ್ತಿದೆ ಅನ್ನುವಂತಹ ಮಾತುಗಳನ್ನು ವಿಜೇಂದ್ರ ಅವರು ಇಲ್ಲಿ ಹೇಳ್ಕೊಂಡಿದ್ದಾರೆ. ರಾಜಕೀಯ ಕಾರಣಕ್ಕಾಗಿ ಸಮಾಜವನ್ನು ಒಡೆಯುವ, ಸಮಾಜದ ನಡುವೆ ವಿಷ ಬೀಜ ಬಿತ್ತುವಂತಹ ಮೂಲಕ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎದುರಾಳಿಗಳಿಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಾವೆಲ್ಲರೂ ಕಣ್ಮುಚ್ಚಿ ಕುಳಿತಿದ್ದೇವೆ, ಎಚ್ಚೆತ್ತುಕೊಳ್ಳುವ ಕೆಲಸ ಮಾಡಬೇಕಾಗಿದೆ ಅನ್ನುವಂತಹ ಮಾತುಗಳನ್ನು ವಿಜೇಂದ್ರ ಅವರು ಆಡಿದ್ದಾರೆ. ಭಾಳ ಮುಖ್ಯವಾಗಿ
ರಾಜ್ಯದಲ್ಲಿ ನಡೆಯುವಂತಹ ಜಾತಿ ಗಣತಿಯ ದೃಷ್ಟಿಯಿಂದಲೂ ಕೂಡ ಇದು ಮುಖ್ಯವಾಗಿರುವಂತಹ ಸಂದೇಶ ಆಗಿದೆ. ಯಡಿಯೂರಪ್ಪ CM ಆಗಿದ್ದಾಗ ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಸಿಕ್ಕಿತ್ತು ಅನ್ನುವಂತಹ ಮಾತನ್ನು ಮಗನಾಗಿ ವಿಜೇಂದ್ರ ಅವರನ್ನೇ ತೀರ್ಪು ಕೊಡುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಸಿಕ್ಕಿತ್ತು, ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಾಗ ಬಹಳಷ್ಟು ಸವಾಲುಗಳನ್ನು ಮೆಟ್ಟಿ ನಿಂತಿದ್ರು ಅನ್ನುವಂತಹ ಮಾತುಗಳನ್ನು ವಿಜೇಂದ್ರ ಹೇಳಿದ್ದಾರೆ. ಸಮುದಾಯದವರು ನನ್ನ ಮೇಲೂ ಕೂಡ ನೀವೆಲ್ಲ ವಿಶ್ವಾಸವನ್ನು ಇರಿಸ್ಕೊಂಡಿದ್ದೀರಿ, ನನ್ನ ಸಮುದಾಯದವರಾಗಿ ನೀವೆಲ್ಲರೂ ಕೂಡ ನನ್ನ ಮೇಲೂ ಕೂಡ ಅಂಥದ್ದೇ ವಿಶ್ವಾಸವನ್ನು ಇರಿಸ್ಕೊಂಡಿದ್ದೀರಿ, ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಸಮಾಜದ ದನಿಯಾಗುತ್ತೇನೆ ಅನ್ನುವಂತಹ ಮಾತುಗಳನ್ನು ವಿಜೇಂದ್ರ ಅವರು ಹೇಳಿಕೊಂಡಿದ್ದಾರೆ. ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಾನು ದುಡಿತೀನಿ ಅನ್ನುವಂತಹ ಮಾತನ್ನು ಕೂಡ ವಿಜೇಂದ್ರ ಅವರು ಹೇಳಿದ್ದಾರೆ. ಯಾವ ಸ್ವರೂಪದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾರೆ ಅನ್ನೋದನ್ನು ನೋಡಬೇಕಾಗಿದೆ. ನೀವು ಹೆಮ್ಮೆ ಪಡುವ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನುವಂಥದ್ದನ್ನು ವಿಜೇಂದ್ರ ಅವರು ಹೇಳಿಕೊಂಡಿದ್ದಾರೆ. ಈ ಮೂಲಕವಾಗಿ ತಾನೂ ಕೂಡ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಆರಂಭಿಸಿರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಯಡಿಯೂರಪ್ಪ ಅವರಂತೆ ನಾನೂ ಕೂಡ ಸವಾಲನ್ನು ಎದುರಿಸ್ತೀನಿ ಅನ್ನುವಂತಹ ಮಾತನ್ನು ವಿಜೇಂದ್ರ ಅವರು ಹೇಳ್ಕೊಂಡಿದ್ದಾರೆ. ಕ್ಷೇತ್ರದ ಜನರ ಪ್ರೀತಿ, ಸ್ವಾಮೀಜಿಗಳ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾನೆ. ಅಂದರೆ ಶಾಸಕನಾಗಿರೋದಕ್ಕೆ ಜನರ ಪ್ರೀತಿ ಮತ್ತು ಸ್ವಾಮೀಜಿಗಳ ಆಶೀರ್ವಾದ ಕಾರಣ, ಮುಂದೆ ನಿಮ್ಮ ಪ್ರೀತಿ ಗಳಿಸ್ತೀನಿ ಅನ್ನೋಂಥರ ಮೂಲಕವಾಗಿ CM ಕನಸನ್ನು ಬಿಚ್ಚಿಟ್ಟಿದ್ದಾರೆ BY ವಿಜೇಂದ್ರ. ವಿಜೇಂದ್ರ ಅವರ ಮಾತು ನಿಮಗೆ ತೋರಿಸ್ತೀನಿ. ನಮ್ಮ ಸಮಾಜ ಕವಲು ದಾರಿಯಲ್ಲಿ ಸಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವುದರ ಮುಖೇನ ಸಮಾಜಗಳ ನಡುವೆ ವಿಷಬೀಜಗಳನ್ನು ಬಿತ್ತುವುದರ ಮುಖೇನ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರು ತಮ್ಮ ಜೀವನದುದ್ದಕ್ಕೂ ಸಹ ಬಡವರ ಮಧ್ಯೆ ಇದ್ದು, ರೈತರ ಮಧ್ಯೆ ಇದ್ದು ಹೋರಾಟ ಒಂದು ಕಡೆ, ನಿಮ್ಮೆಲ್ಲರ ಆಶೀರ್ವಾದದಿಂದ, ವೇದಿಕೆ ಮೇಲಿರ್ತಕ್ಕಂಥ ಹರಗುರು ಚರಮೂರ್ತಿಗಳ ಒಂದು ಆಶೀರ್ವಾದದಿಂದ, ನಾಡಿನಲ್ಲಿರ್ತಕ್ಕಂಥ ಎಲ್ಲ ಮಠಮಾನ್ಯಗಳು, ಜಗದ್ಗುರುಗಳ ಒಂದು ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಯಾರು ಮಾಡಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪ ಅವರು ಮಾಡಿದ್ದಾರೆ. ಏನು ವಿಶ್ವಾಸನ ಇಟ್ಕೊಂಡು ಇವತ್ತು ಎದುರು ನೋಡ್ತಾ ಇದ್ದೀರಿ. ನಾ ಇಷ್ಟು ಒಂದು ಮಾತನ್ನ ಹೇಳ್ತಾನೆ, ಏನೇ ಅಡೆತಡೆಗಳು ಬಂದರೂ ಸಹ ಯಾವ ರೀತಿ ಪೂಜ್ಯ ತಂದೆಯವರು ಎಲ್ಲವನ್ನೂ ಕೂಡ, ಏನೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ಮೆಟ್ಟಿ ನಿಂತು ರಾಜಕಾರಣವನ್ನು ಮಾಡಿದ್ದಾರೋ, ನಾನು ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ, ತಾಯಂದರ ಆಶೀರ್ವಾದದಿಂದ, ಹಿರಿಯರ ಆಶೀರ್ವಾದದಿಂದ ಏನೇ ಸಮಸ್ಯೆಗಳು ಬಂದರೂ ಸಹ ಅದನ್ನು ಮೆಟ್ಟಿ ನಿಂತು ಇವತ್ತು ಸಮಾಜಕ್ಕೆ ಧ್ವನಿಯಾಗಿ, ಎಲ್ಲ ಸಮಾಜಗಳಿಗೂ ಕೂಡ ಧ್ವನಿಯಾಗಿ ನಿಮಗೆ ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಸಮಾಜಕ್ಕೆ ಒಂದು ಶಕ್ತಿಯಾಗಿ ದುಡಿತೇನೆ. ಹೀಗೆ ಅಪ್ಪನ ಹೆಸರನ್ನು ಬಹಳ ಮುಖ್ಯವಾಗಿ ಬಳಕೆ ಮಾಡ್ಕೊಂಡೇ ತಮ್ಮ ರಾಜಕೀಯದ ಭವಿಷ್ಯವನ್ನು ನುಡಿದಿದ್ದಾರೆ. ಅವರು ಏನು ಮಾಡ್ತೀನಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಇನ್ನು ಯತ್ನಾಳ್ ಹೋರಾಟಕ್ಕೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಕನಸಿಗೆ ಹೇಳಿಕೊಳ್ಳುವಂತಹ ಜೊತೆಗೆ ವಿರೋಧಿಗಳಿಗೆ ಟಾಂಗನ್ನು ಕೊಡುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಯಾಕಂದರೆ ನೀವೇನೇ ಬೇಕಾದ್ರೂ ಮಾಡ್ಕೊಳ್ಳಿ, ಬಟ್ ನಾನೇ ಮುಖ್ಯಮಂತ್ರಿ ಆಗ್ತೀನಿ. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧವೂ ಕೂಡ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಇಲ್ಲಿ BY ವಿಜೇಂದ್ರ ಅವರು. ಪಂಚಮಸಾಲಿ ಹೋರಾಟದ ಮೂಲಕ ಸಮುದಾಯದಲ್ಲಿ ಬಿರುಕು ಮೂಡಿಸುವಂತಹ ಪ್ರಯತ್ನವನ್ನು ಕೆಲವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಪಂಚಮಸಾಲಿ 2A ಮೀಸಲಾತಿ ಇವುಗಳ ಮೂಲಕವಾಗಿ ನಮ್ಮ ಸಮಾಜದಲ್ಲಿ ಬಿರುಕು ಮೂಡಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಮೀಸಲಾತಿಗೆ ಆಗ್ರಹಿಸಿ ನಡೀತಾ ಇರುವಂತಹ ಪಂಚಮಸಾಲಿ ಹೋರಾಟವನ್ನು ಈ ವಿಚಾರಕ್ಕಾಗಿ ಅವರು ಬಳಕೆ ಮಾಡ್ಕೊಂಡಿದ್ದಾರೆ. ನಮ್ಮ ಸಮುದಾಯದಲ್ಲಿನೇ ಬಿರುಕು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲಿಂಗಾಯತರ ನಡುವೆ ಬಿರುಕು ಮೂಡಿಸುವಂತಹ ಕೆಲಸವನ್ನು ಕೆಲವರು ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳೋದ್ರ ಮೂಲಕವಾಗಿ ನಾನು ಇಂಥದಕ್ಕೆ ಆಸ್ಪದ ಕೊಡುವಂತಹ ವ್ಯಕ್ತಿ ಅಲ್ಲ, ಯತ್ನಾಳ್ ಹೆಸರು ಹೇಳಿದೇನೆ ಸಮಾಜ ಒಡೆಯುವ ಕೆಲಸ ಅಂತ ಹೇಳ್ಕೊಂಡು ಇಲ್ಲಿ BY ವಿಜೇಂದ್ರ ಅವರು ಹೇಳ್ಕೊಂಡಿರುವಂಥದ್ದು. ಆ ಮೂಲಕವಾಗಿ ಸಮಾಜ ಒಡೆದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುವವರನ್ನು ದೂರ ಇಡಿ ಅಂತ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾರು ಕೂಡ ಅವರ ಹಿಂದೆ ಹೋಗಬಾರ್ದು ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಅವರ ಪ್ರತ್ಯೇಕ ಹೋರಾಟಕ್ಕೆ ಈ ಮೂಲಕವಾಗಿ ಟಾಂಗ್ ಕೊಟ್ಟಿದ್ದಾರೆ ವಿಜೇಂದ್ರ ಅವರು. ಒಟ್ಟಾರೆಯಾಗಿ ಪಕ್ಷದ ಒಳಗಡೆ ಏನು ನಡೀತಿದೆ ಅನ್ನುವಂಥದ್ದನ್ನು ಇಂತಹ ಮಾತುಗಳ ಮೂಲಕವಾಗಿ ವ್ಯಕ್ತವಾಗ್ತಾ ಇರುವಂಥದ್ದು. ವಿಶೇಷವಾಗಿ ವಿಜೇಂದ್ರ ಅವರು ಇಲ್ಲಿ ಹೇಳಿರುವಂತಹ ಮಾತುಗಳನ್ನು ನಾವು ಗಮನಿಸಿದರೆ ಹೇಗೆ ಪಕ್ಷದ ಒಳಗಡೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಇದೆ. ಆ ಮೂಲಕವಾಗಿ
ಪಕ್ಷದ ಒಳಗಿನ ಆಂತರಿಕ ವಿರೋಧಿಗಳಿಗೂ ಕೂಡ ಒಂದಿಷ್ಟು ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸವನ್ನು ಮಾಡಿದರು. ತನ್ನ ಸಮುದಾಯಕ್ಕೂ ಕೂಡ ಒಂದು ಸಂದೇಶ ರವಾನೆ ಮಾಡಿ ನಾನೂ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ನಿಟ್ಟಲ್ಲಿ ಅವರು ಹೊರಟಿದ್ದಾರೆ. ಆದರೆ ಅಪ್ಪನ ನಾಮಬಲವೇ ಬಹಳ ಮುಖ್ಯವಾಗಿದ್ದಾಗ ನಿಮ್ಮ ಕೆಲಸ ಏನು ಅನ್ನುವಂಥದ್ದನ್ನು ನಿಮ್ಮ ಪಕ್ಷದವರು ಕೂಡ ಗಮನಿಸ್ತಾ ಇರ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ವಿಜೇಂದ್ರ ಅವರು ಫೋಕಸ್ ಮಾಡಬೇಕಾಗಿರುವಂಥ ಅಗತ್ಯತೆಯೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿದೆ. ಅವರ ಅಪ್ಪ ಯಾವ ಸ್ವರೂಪದಲ್ಲಿ ಇಡೀ ರಾಜ್ಯದಲ್ಲಿ ಓಡಾಡ್ತಾ ಇದ್ರು, ಹೇಗೆ ಜನ ಸಮುದಾಯದ ನಡುವೆ ಬೆರಿತಾ ಇದ್ರು, ಆ ಕೆಲಸ ವಿಜೇಂದ್ರ ಅವರಿಂದ ಆಗುತ್ತಾ ಅನ್ನುವಂತಹ ಕುತೂಹಲದ ಪ್ರಶ್ನೆ ಇದ್ದೇ ಇರುವಂಥದ್ದು. ಇದು ಇವತ್ತಿನ ಚದುರಂಗ. ನಮಸ್ಕಾರ.